ಇವತ್ತಿನ ವಿಡಿಯೋದಲ್ಲಿ ನಾವು ಸತ್ಯಕ್ಕ ಮತ್ತು ಮೋಳಿಗೆ ಮಹಾದೇವಿಯವರ ವಚನವನ್ನು ಸಾಲು ಸಾಲಿನ ಅರ್ಥ ಮತ್ತು ಅದರೊಳಗಿನ ಸಂದೇಶ ಆಳವಾದ ತತ್ವವನ್ನು ಸುಲಭವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಇದು ನಿಮಗೂ ಎಕ್ಸಾಮ್ಗೂ ಮತ್ತು ಈಸಿ ಅಂಡರ್ಸ್ಟ್ಯಾಂಡಿಂಗು ತುಂಬ ಹೆಲ್ಪ್ ಆಗುತ್ತೆ. ಸೊ ಶುರು ಮಾಡೋಣ. ವೆಲ್ಕಮ್ ಟು ಲಾಸ್ಟ್ ಫೇಸ್ ಸ್ಟಡಿ. ಸತ್ಯಕ್ಕ ಅವರ ಕವಿ ಪರಿಚಯ ನೋಡಬೇಕಾದರೆ, ಸತ್ಯಕ್ಕ ಅವರು ಕನ್ನಡದ ವಚನದ ಸಾಹಿತ್ಯ ಪ್ರಮುಖ ಶರಣೆಯಲ್ಲಿ ಒಬ್ಬರು. ಅವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಬದುಕಿದ ಮಹಾನ್ ಶಿವಭಕ್ತೆಯಾಗಿದ್ದರು. ಶರಣರ ಚಳುವಳಿಯಲ್ಲಿ ಮಹಿಳೆಯರು ಸಮಾನವಾಗಿ ಭಾವಿಸಬೇಕೆಂಬುದಕ್ಕೆ ಸತ್ಯಕ್ಕ ಅವರ ವಚನಗಳು ಉತ್ತಮ ಉದಾಹರಣೆಯಾಗಿತ್ತು. ಸತ್ಯಕ್ಕ ಅವರ ವಚನದಲ್ಲಿ ಸರಳತೆ, ಸತ್ಯ, ನೈತಿಕತೆ ಮತ್ತು ನಿಜವಾದ ಭಕ್ತಿಯ ಮಹತ್ವ ತುಂಬಿಕೊಂಡಿದೆ. ಅವರು ಸಮಾಜದಲ್ಲಿ ನಡೆಯುತ್ತಿದ್ದ ಕಪಟ ಭಕ್ತಿ, ಮೂಢನಂಬಿಕೆ ಮತ್ತು ಹೊರಗಿನ ಆಚರಣೆಗಳನ್ನು ವಿರೋಧಿಸಿದರು. ದೇವರನ್ನು ಕೇವಲ ದೇವಸ್ಥಾನದಲ್ಲಿ ಹುಡುಕದೆ ಒಳ್ಳೆಯ ಮನಸ್ಸು ಮತ್ತು ಸತ್ಯವಾದ ಜೀವನದಲ್ಲಿ ಕಾಣಬೇಕು ಎಂದು ಹೇಳಿದರು. ಶಂಭು ಜಂಕೇಶ್ವರ ಎಂಬ ಅಂಕಿತನಾಮ ಅವರ ವಚನಗಳಲ್ಲಿ ಬಳಸಿಕೊಂಡಿದ್ದಾರೆ. ಸತ್ಯಕ್ಕ ಅವರ ವಚನದ ಸಾಲು ಸಾಲಿನ ಸಾರಾಂಶವನ್ನು ನಾವು ನೋಡೋಣ. ಅವರ ವಚನದಲ್ಲಿ ಸತ್ಯಕ್ಕರವರು ನಿಜವಾದ ಭಕ್ತಿ ಯಾವುದು ಎಂಬುದನ್ನು ತುಂಬ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಜನರು ದೇವರಿಗೆ ಹೂವು ಅರ್ಪಿಸುವುದು, ಪೂಜೆ ಮಾಡುವುದು, ಧೂಪ ಹಚ್ಚುವುದು, ದೀಪಾರಾತಿ ಮಾಡುವುದು, ಮಂತ್ರಗಳನ್ನು ಹೇಳುವುದು ಇವೆಲ್ಲ ಭಕ್ತಿ ಎಂದು ಭಾವಿಸುತ್ತಾರೆ. ದೇವಸ್ಥಾನಕ್ಕೆ ಪ್ರತಿದಿನ ಹೋಗುವುದು, ದೊಡ್ಡ ದೊಡ್ಡ ಆಚರಣೆಗಳನ್ನು ಮಾಡುವುದು, ಹಲವಾರು ವಿವಿಧ ಪೂಜೆಗಳನ್ನು ಮಾಡುವುದು ಇವೆಲ್ಲ ಮಾಡಿದರೆ ದೇವರು ಸಂತೋಷ ಪಡುತ್ತಾನೆ ಎಂದು ಹಲವಾರು ನಂಬುತ್ತಾರೆ. ಆದರೆ ಸತ್ಯಕ್ಕ ಹೇಳುವುದೇನೆಂದರೆ, ಇವೆಲ್ಲ ಹೊರಗಿನ ಆಚರಣೆಗಳು ಮಾತ್ರ. ಕೇವಲ ಇವುಗಳನ್ನು ಮಾಡಿದರೆ ಮಾತ್ರ ಅದು ನಿಜವಾದ ಭಕ್ತಿಯಾಗುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೊರಗೆ ಬಂದು ಇತರರ ಹಣಕ್ಕೆ ಆಸೆ ಪಟ್ಟರೆ, ಇತರರಿಗೆ ಮೋಸ ಮಾಡಿದರೆ, ಕೆಟ್ಟ ಮನಸ್ಸು ಇಟ್ಟುಕೊಂಡರೆ ಆ ಪೂಜೆಗೆ ಯಾವುದೇ ಅರ್ಥವಿಲ್ಲ. ಈ ವಚನದಲ್ಲಿ ಪರಧನ ಎಂದರೆ ಇತರರ ಆಸ್ತಿ ಅಥವಾ ಹಣ, ಪರಸ್ತ್ರೀ ಎಂದರೆ ಇತರರ ಮಹಿಳೆಯರ ಬಗ್ಗೆ ಕೆಟ್ಟ ಆಸೆ ಇಡುವುದು, ಪರದೈವ ಎಂದರೆ ಬೇರೆ ದೇವರನ್ನು ದ್ವೇಷಿಸುವುದು ಅಥವಾ ತಮ್ಮ ದೇವರೇ ದೊಡ್ಡವರು ಎಂದು ಅಹಂಕಾರ ಪಡುವುದು. ಸತ್ಯಕ್ಕರವರು ಹೇಳುವುದೇನೆಂದರೆ, ಇತರರ ಆಸ್ತಿಗೆ ಆಸೆ ಪಡಬಾರದು, ಇತರರ ಜೀವನಕ್ಕೆ ನೋವು ಕೊಡಬಾರದು, ಯಾರನ್ನೂ ದ್ವೇಷಿಸಬಾರದು, ಮನಸ್ಸು ಶುದ್ಧವಾಗಿರಬೇಕು. ಇದೇ ನಿಜವಾದ ನಿತ್ಯ ನೇಮ ಎಂದು ಅವರು ಹೇಳಿದ್ದಾರೆ. ಈ ವಚನವು ನಮಗೆ ಹೇಳುವುದು, ದೇವರಿಗೆ ದೊಡ್ಡ ದೊಡ್ಡ ಪೂಜೆಗಳಿಗಿಂತ ಒಳ್ಳೆಯ ಮನಸ್ಸು ಮತ್ತು ಸತ್ಯವಾದ ಬದುಕು ಮುಖ್ಯ. ಇದಿಷ್ಟು ಸತ್ಯಕ್ಕರವರ ವಚನದ ಸಾರಾಂಶವಾಗಿರುತ್ತದೆ. ಇನ್ನು ಮೋಳಿಗೆ ಮಹಾದೇವಿಯವರ ಕವಿ ಪರಿಚಯ ನೋಡಬೇಕಾದರೆ, ಮೋಳಿಗೆ ಮಹಾದೇವಿಯವರು ಕನ್ನಡ ವಚನ ಸಾಹಿತ್ಯದ ಪ್ರಮುಖ ಶರಣೆಯರಲ್ಲಿ ಒಬ್ಬರು. ಅವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಬದುಕಿದ ಶಿವಭಕ್ತೆಯಾಗಿದ್ದರು. ಅವರ ವಚನಗಳಲ್ಲಿ ಭಕ್ತಿ, ಆತ್ಮಜ್ಞಾನ, ಸರಳತೆ ಮತ್ತು ಸತ್ಯ ಮಹತ್ವ ಕಾಣಿಸುತ್ತದೆ. ಮೋಳಿಗೆ ಮಹಾದೇವಿಯವರು ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಭಕ್ತಿಗೆ ಹೆಚ್ಚು ಮಹತ್ವ ನೀಡಿದ್ದಾರೆ. ದೇವರು ಒಬ್ಬನೇ, ಅವನನ್ನು ಮನಸ್ಸಿನೊಳಗೆ ಅರಿಯಬೇಕು ಎಂದು ಅವರು ಹೇಳಿದ್ದಾರೆ. ಅವರು ಇಮ್ಮಡಿ ನೀಲ್ಕಳಂಕ ಮಲ್ಲಿಕಾರ್ಜುನ ಎಂಬ ಅಂಕಿತನಾಮವನ್ನು ತಮ್ಮ ವಚನಗಳಲ್ಲಿ ಬಳಸಿಕೊಂಡಿದ್ದಾರೆ. ಅವರ ಮೊದಲನೆಯ ವಚನದ ಸಾರಾಂಶ ನೋಡಬೇಕಾದರೆ, ತಮ್ಮ ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ಅನೇಕ ದೇವರು ಮತ್ತು ಆಚರಣೆಗಳ ಹಿಂದೆ ಓಡಬೇಡಿ ಎಂದು ಹೇಳುತ್ತಾರೆ. ಜನರು ಬೇರೆ ಬೇರೆ ದೇವರನ್ನು ಪೂಜಿಸುತ್ತಾರೆ. ಕೆಲವರು ಅನೇಕ ವಿವಿಧ ಪೂಜೆ, ವ್ರತ, ಆಚರಣೆಗಳನ್ನು ಮಾಡುತ್ತಾರೆ. ಆದರೆ ಇವೆಲ್ಲದರ ನಡುವೆ ಮನುಷ್ಯನ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ಈ ವಚನದಲ್ಲಿ ಕೇವಲ ದೇವರ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಇದು ಮನುಷ್ಯನ ಮನಸ್ಸಿನ ಬಗ್ಗೆ ಹೇಳುವುದು ಒಂದು ಆಳವಾದ ತತ್ವವಾಗಿದೆ. ಮನುಷ್ಯ ಜೀವನದಲ್ಲಿ ಯಾವಾಗಲೂ ಏನಾದರೂ ಒಂದು ವಿಷಯದ ಹಿಂದೆ ಓಡುತ್ತಾನೆ ಇರುತ್ತಾನೆ. ಕೆಲವರು ಹಣದ ಹಿಂದೆ, ಕೆಲವರು ಹೆಸರು ಮತ್ತು ಗೌರವದ ಹಿಂದೆ, ಕೆಲವರು ಹೊರಗಿನ ಭಕ್ತಿಯ ಹಿಂದೆ. ಕೊನೆಗೆ ಮನಸ್ಸಿಗೆ ಶಾಂತಿಯೇ ಸಿಗುವುದಿಲ್ಲ. ಶರಣರು ಇಲ್ಲಿ ಹೇಳುವುದೇನೆಂದರೆ, ಮನಸ್ಸಿಗೆ ಶಾಂತಿ ಕೊಡೋ ಸತ್ಯದ ದಾರಿಯೇ ಮುಖ್ಯ. ಇಲ್ಲಿ 6 ದೇವರು ಮತ್ತು 3 ದೇವರು ಎಂದರೆ ಹಲವಾರು ರೀತಿಯ ದೇವರು ಮತ್ತು ದೇವರ ಆಚರಣೆಗಳನ್ನು ಸೂಚಿಸುತ್ತದೆ. ಆದರೆ ನಿಜವಾದ ದೇವರು ಒಬ್ಬನೇ. ಆ ದೇವರನ್ನು ಅರಿಯಲು ಸರಿಯಾದ ಮಾರ್ಗವನ್ನು ಗುರು ತೋರಿಸುತ್ತಾನೆ. ಇಲ್ಲಿ ಗುರು ಎಂದರೆ ಕೇವಲ ಶಾಲೆಯ ಶಿಕ್ಷಕನಲ್ಲ, ಜೀವನಕ್ಕೆ ಸರಿಯಾದ ಮಾರ್ಗ ತೋರಿಸುವ ವ್ಯಕ್ತಿ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪ್ರತಿದಿನ 10 ಜನರ ಸಲಹೆ ಕೇಳಿದರೆ ಅವನಿಗೆ ಗೊಂದಲವಾಗುತ್ತದೆ. ಆದರೆ ಒಬ್ಬ ಒಳ್ಳೆಯ ಗುರು ಸರಿಯಾದ ದಾರಿ ತೋರಿಸಿದರೆ ಅವನು ಯಶಸ್ಸು ಪಡೆಯುತ್ತಾನೆ. ಹಾಗೆಯೇ ಜೀವನದಲ್ಲೂ ಅನಗತ್ಯ ಗೊಂದಲ ಬೇಡ ಎಂಬ
ಅರ್ಥವನ್ನು ತಿಳಿಸುತ್ತದೆ. ಈ ವಚನದಲ್ಲಿ ಶರಣರು ಏಕತ್ವ ಎಂಬ ತತ್ವವನ್ನು ಹೇಳಿದ್ದಾರೆ. ಅಂದರೆ ದೇವರು ರೂಪಗಳಲ್ಲಿ ಬೇರೆ ಇದ್ದರೂ ಮೂಲ ಸತ್ಯ ಒಂದೇ ಆಗಿರುತ್ತದೆ. ಜನರು ಧರ್ಮ, ದೇವರು, ಆಚರಣೆಗಳ ವಿಷಯದಲ್ಲಿ ಜಗಳವಾಡುತ್ತಾರೆ. ಆದರೆ ಶರಣರು ಹೇಳುವುದೇನೆಂದರೆ ಸತ್ಯ ಒಂದೇ, ದೇವರು ಒಂದೇ. ಈ ವಚನ ಇಂದಿನ ಕಾಲಕ್ಕೂ ತುಂಬ ಸೂಕ್ತವಾಗಿದೆ. ಏಕೆಂದರೆ ಈಗ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಮಾತು, ಹೊರಗಿನ ಪ್ರದರ್ಶನ ಇವೆಲ್ಲದರ ನಡುವೆ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಸತ್ಯಕ ಹೇಳುವುದೇನೆಂದರೆ ಒಳಗಿನ ಸತ್ಯವನ್ನು ಅರಿತರೆ ಸಾಕು. ಈ ವಚನ ಆತ್ಮಜ್ಞಾನ, ಸರಳ ಜೀವನ ಮತ್ತು ಮನಸ್ಸಿನ ಶಾಂತಿಯ ಬಗ್ಗೆ ಹೇಳುವ ಒಂದು ಆಳವಾದ ವಚನವಾಗಿದೆ. ಇನ್ನು ಮೋಳಿಗೆ ಮಹಾದೇವಿಯವರ 2ನೇ ವಚನದ ಸರಳ ಅರ್ಥವನ್ನು ನೋಡಬೇಕಾದರೆ, ಈ ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ಮರದ ಉದಾಹರಣೆಯ ಮೂಲಕ ತುಂಬ ಸುಂದರವಾದ ಒಂದು ಜೀವನದ ಸತ್ಯವನ್ನು ಹೇಳ್ತಾರೆ. ಒಂದು ಸಣ್ಣ ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಮೊದಲು ಅದು ನೆಲದೊಳಗೆ ಬೇರು ಬಿಡುತ್ತದೆ. ನಂತರ ನಿಧಾನವಾಗಿ ಮೇಲಕ್ಕೆ ಶಾಖೆಗಳು, ಎಲೆಗಳು ಬೆಳೆಯುತ್ತದೆ. ನಮಗೆ ಹೊರಗೆ ಕಾಣುವುದು ಮರದ ಶಾಖೆಗಳು, ಬರೀ ಎಳೆಗಳು ಮಾತ್ರ. ಆದರೆ ಆ ಮರ ನಿಂತಿರುವುದು ಅದರ ಬೇರುದಿಂದ. ಹಾಗೆಯೇ ಮನುಷ್ಯನ ಜೀವನದಲ್ಲಿಯೂ ಹೊರಗಿನ ತೋರಿಕೆಗಿಂತ ಒಳಗಿನ ಮನಸ್ಸು ತುಂಬ ಮುಖ್ಯ ಎಂದು ಶರಣರು ಹೇಳುತ್ತಾರೆ. ಇಂದು ಕೆಲವರು ಹೊರಗೆ ತುಂಬ ಒಳ್ಳೆಯವರಂತೆ ಕಾಣ್ತಾರೆ, ಸಿಹಿಯಾಗಿ ಮಾತಾಡ್ತಾರೂ ಕೂಡ, ಆದರೆ ಒಳಗೆ ಕೋಪ, ಅಸೂಯೆ, ಅಹಂಕಾರ ಇರುತ್ತದೆ. ಅಂತಹ ಜೀವನ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಅಂದರೆ ಬೇರು ಗಟ್ಟಿಯಾಗಿದ್ರೆ ತಾನೇ ಮರ ಬಲವಾಗಿ ನಿಲ್ಲುತ್ತದೆ. ಹಾಗೆಯೇ ಶರಣರು ಹೇಳುವುದೇನೆಂದರೆ ಮನಸ್ಸು, ಮಾತು ಮತ್ತು ನಡೆ ನುಡಿ ಒಂದೇ ಆಗಿರಬೇಕು. ನಾವು ಒಳ್ಳೆಯ ಮಾತು ಹೇಳಿ ಬೇರೆ ರೀತಿಯಲ್ಲಿ ಬದುಕಬಾರದು. ಒಳಗೆ ಒಂದು ಹೊರಗೆ ಒಂದು ಇರಬಾರದು. ಒಳಗಿನ ಮನಸ್ಸು ಮತ್ತು ಹೊರಗಿನ ಜೀವನ ಒಂದೇ ಆಗಿರಬೇಕು. ಇಂದು ಹಲವಾರು ಜನರಿಗೆ ತೋರಿಸಲು ಮಾತ್ರ ಒಳ್ಳೆಯವರಂತೆ ಬದುಕುತ್ತಾರೆ. ಆದರೆ ನಿಜವಾದ ಭಕ್ತಿ ಅಂದರೆ ಹೊರಗಿನ ಪ್ರದರ್ಶನ ಅಲ್ಲ, ಒಳಗಿನ ಸತ್ಯತೆ ಮತ್ತು ಒಳ್ಳೆಯತನ. ಆದುದರಿಂದ ಈ ವಚನ ನಮಗೆ ಹೇಳುವುದು ಮನುಷ್ಯನ ನಿಜವಾದ ಸೌಂದರ್ಯ ಅವನ ಒಳಗಿನ ಒಳ್ಳೆಯ ಮನಸ್ಸಿನಲ್ಲಿಯೇ ಇದೆ ಎಂದು ಅರ್ಥ. ಇನ್ನು ಮೋಳಿಗೆ ಮಹಾದೇವಿಯವರ 2ನೇ ವಚನ ಸಾರಾಂಶ ನೋಡಬೇಕಾದರೆ, ಈ ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ತುಂಬ ಗಾಢವಾದ ಒಂದು ಸತ್ಯವನ್ನ ಉದಾಹರಣೆ ಮೂಲಕ ಹೇಳುತ್ತಾರೆ. ಇಲ್ಲಿ ಅವರು ಊರ್ವಶಿ ಮತ್ತು ಅಂದ್ಯ ಉದಾಹರಣೆ ಕೊಡುತ್ತಾರೆ. ಊರ್ವಶಿ ಎಂದರೆ ದೇವಲೋಕದ ತುಂಬ ಸುಂದರವಾದ ಮತ್ತು ಗೌರವಯುತ ಸ್ತ್ರೀ ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ. ಅಂತಹ ಊರ್ವಶಿ ಕರ್ಪೂರ ತಿಂದರೆ ಜನರು ಅದನ್ನು ಮೆಚ್ಚುತ್ತಾರೆ. ಆದರೆ ಹಂದಿ ಕರ್ಪೂರ ತಿಂದರೂ ಜನರು ಅದನ್ನು ಗೌರವಿಸುವುದಿಲ್ಲ, ಬದಲಿಗೆ ದೂರ ಓಡಿ ಹೋಗುತ್ತಾರೆ. ಯಾಕಂದ್ರೆ ಹಂದಿ ಎಷ್ಟೇ ಒಳ್ಳೆಯ ಅಲಂಕಾರ ಮಾಡಿಸಿದ್ರು, ಅದನ್ನ ಒಳ್ಳೆಯ ವಸ್ತುವಾಗಿ ಮಾಡಿಸಿದ್ರು ಜನರು ಅದನ್ನು ಮೆಚ್ಚುವುದಿಲ್ಲ. ಏಕೆಂದರೆ ಅದರ ಸ್ವಭಾವದ ಮೇಲೆ ಜನರಿಗೆ ನಂಬಿಕೆ ಇರುವುದಿಲ್ಲ. ಅದೇ ರೀತಿ ಮನುಷ್ಯನ ಜೀವನದಲ್ಲಿಯೂ ಮುಖ್ಯವಾದದ್ದು ನಡೆ ನುಡಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಎಷ್ಟೇ ವಚನಗಳನ್ನು ಓದಿದ್ರು, ಎಷ್ಟೇ ಜ್ಞಾನದಿಂದ ಇದ್ರು, ಎಷ್ಟೇ ಜ್ಞಾನದಿಂದ ಮಾತನಾಡಿದ್ರು, ಅವನ ನಡೆ ನುಡಿ ಸರಿಯಾಗಿಲ್ಲದಿದ್ದರೆ ಜನರು ಅವನ ಮಾತಿಗೆ ಬೆಲೆ ಕೊಡುವುದಿಲ್ಲ. ಆದರೆ ಒಳ್ಳೆಯ ಮನಸ್ಸು, ಶುದ್ಧ ನಡೆ ನುಡಿ ಇರುವವರು ಮಾತನಾಡಿದ್ರೆ ಜನರು ಸಹಜವಾಗಿಯೇ ಗೌರವ ಕೊಡುತ್ತಾರೆ. ಈ ವಚನದಲ್ಲಿ ಇನ್ನೊಂದು ಮುಖ್ಯ ಸಂದೇಶವೇನೆಂದರೆ, ಕೇವಲ ವಚನ ಓದುವುದರಿಂದ ಪ್ರಯೋಜನವಿಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸಬೇಕು, ಅಳವಡಿಸಿಕೊಳ್ಳಬೇಕು. ಇಂದು ನಾವು ಕೂಡ ಇದನ್ನು ನೋಡಬಹುದು. ಕೆಲವರು ದೊಡ್ಡ ದೊಡ್ಡ ಒಳ್ಳೆಯ ಮಾತುಗಳನ್ನು ಹೇಳುತ್ತಾರೆ, ಆದರೆ ಅವರ ಜೀವನದಲ್ಲಿ ಆ ಮಾತುಗಳು ಕಾಣುವುದಿಲ್ಲ, ಅದರ ತಕ್ಕಂತೆ ಅವರು ನಡೆಯುವುದಿಲ್ಲ. ಆದ್ದರಿಂದ ಈ ವಚನ ನಮಗೆ ಏನು ಹೇಳುತ್ತದೆ ಅಂದರೆ, ನಾವು ಎಷ್ಟೇ ಕಲಿತಿದ್ದೇವೆ ಅನ್ನೋದಕ್ಕಿಂತ ನಾವು ಹೇಗೆ ಬದುಕ್ತೇವೆ ಅನ್ನೋದೇ ನಮ್ಮ ನಿಜವಾದ ಗುರುತು ಆಗಿರುತ್ತದೆ. ಒಳ್ಳೆಯ ವ್ಯಕ್ತಿತ್ವ, ಶುದ್ಧ ಮನಸ್ಸು ಮತ್ತು ಸರಿಯಾದ ನಡೆನುಡಿಯೇ ಮನುಷ್ಯನ ನಿಜವಾದ ಗೌರವ ಎಂದು ಮೋಳಿಗೆ ಮಹಾದೇವಿಯವರ ವಚನಗಳಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ವಚನ ಸಾರಾಂಶ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಇನ್ನು ಬೇರೆ ಯಾವುದಾದರೂ ಪಾಠ ಅಥವಾ ವಿಷಯವನ್ನು ನಾನು ವಿವರಿಸಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಂತಹ ಇನ್ನೂ ಸರಳವಾದ ಅಧ್ಯಯನದ ವಿಷಯಗಳಿಗಾಗಿ ಲಾಸ್ಟ್ ಫೇಸ್ ಸ್ಟಡಿ ಜೊತೆ ಸ್ಟೇ ಟ್ಯೂನ್ಡ್ ಆಗಿರಿ.